ಸ್ವಾಮೀಜಿ ಅವರು ಜಾತಿಯನ್ನು ಕೇಳಿ ಹಿಂದೂ ಹೌದು ಅಂತ ಕನ್ಫರ್ಮ್ ಮಾಡ್ಕೊಂಡು ಕುಡಿಯೋದು ಎಷ್ಟು ಮಟ್ಟಿಗೆ ಸರಿ? ನಾನು ಹೇಳಿದ್ನಲ್ರಿ, ಮೌಲ್ಯವಿಲ್ಲದ ಬಾಳು ಬಾಳಲ್ಲ, ದಯೆಯಿಲ್ಲದ ಬದುಕು ದಯೆಯಲ್ಲ. ಅದು ಅಜ್ಞಾನದ ಪರಮಾಧಿ ರೇಖಾ, ಜ್ಞಾನದ್ದಲ್ಲ. ಅದು ಅವ್ರ ಕುಲವನ್ನು ಹೇಳ್ತದೆ, ಅವ್ರದ್ದು ಬುದ್ಧಿಯನ್ನು ಹೇಳ್ತದೆ, ಅವ್ರ ನಡೆಯನ್ನು ಹೇಳ್ತದೆ. ನಾನು ಹೇಳಿದ್ನಲ್ಲ, ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಸರ್ಕಾರ ಇದೆ, ಜನ ಓಟ್ ಕೊಟ್ಟಿದ್ದಾರೆ, ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓಟ್ ತಗೊಂಡಿದ್ದಾರೆ. ಅವರು ಆ ಚಿಂತನೆ ಮಾಡಬೇಕು. ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ. ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ, ನೆಲಕ್ಕೆ, ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು, ಭಗವಂತನ ಬೇಳ್ಕೊಳ್ಳೋರು ನಾವು. ನಮಗಿನ್ನೇನು ಶಕ್ತಿ ಇದೆ? ಭಗವಂತ ಕೇಳೋದೇ ಶಕ್ತಿ ನಮಗಿರೋದು. ಭಗವಂತನೇ ಹೇಳೋದು ನಾವು ಅಷ್ಟೇ, ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ. ಸ್ವಾಮೀಜಿ, ಇದು ಒಬ್ಬರನ್ನ ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ. ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ, ಎಲ್ಲ ಜನಾಂಗ ಇರುತ್ತೆ, ಎಲ್ಲ ಜಾತಿಗಳಿದ್ದಾವೆ. ಬಡವರು ಇರ್ತಾರೆ, ಬಲ್ಲಿದಿರ್ತಾರೆ, ನಿರ್ಗತಿಕರಿರ್ತಾರೆ. ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು. ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಹೇಳಿದ್ನಲ್ಲ, ನೊಂದವರಿಗೆ, ಬೆದ್ದವರಿಗೆ, ಸಮಾಜದಲ್ಲಿ ಕಟ್ಟ ತುದಿಯಲ್ಲಿರುವಂತಕ್ಕಂಥವ್ರಿಗೆ ಅವ್ರಿಗೆ ನ್ಯಾಯ ಕೊಡಬೇಕಾದ್ದು ಅರಸನ ಕರ್ತವ್ಯ. ಸರದೃಷ್ಟಿಯಲ್ಲಿ ಅರಸ ಕೊಡಲಿ ಅಂತ ನಾವು ಹೇಳೋದು. ಈಗ ಇಡೀ ಜಗದ್ವ್ಯಾಪಿ ಏನೇವಾಗುವಂಥ ಅನಾಹುತಗಳು ಸಂಭವಿಸುವುದಾಗಿರ್ಬೋದು, ರಾಜಕೀಯ ಹೇಳಿಕೆಗಳು, ಇಂಥ ಸಂದರ್ಭದಲ್ಲಿ ತಮ್ಮ ಎರಡು ಮಾತುಗಳು ಯಾವಾಗಲೂ ಕೂಡ ನಿಜ ಆಗ್ತಾ ಇರುವಂಥದ್ದು. ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ ನಮ್ಮಲ್ಲಿ. ಹೋದ್ಸತಿ ಹೇಳಿದ್ದೆ ನಾನು. ಈಗ 4 ಸುನಾಮಿಗಳು ಆಗೋ ಲಕ್ಷಣ ಇದೆ ಜಗತ್ತಿನಾದ್ಯಂತ. ಜಲ ಸುನಾಮಿ, ವಾಯು ಸುನಾಮಿ, ಭೂ ಸುನಾಮಿ, ಅಗ್ನಿ ಸುನಾಮಿ ಅಂತ. ಹೀಗೆ ವಿಪರೀತವಾದ ಹೀಟಿನಿಂದ, ಉಷ್ಣದಿಂದ ಜನ ಬಾಳೋದೇ ಕಷ್ಟ ಆಗುತ್ತೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿರ ನಿಲ್ಲ ಅಂತಹ ಪ್ರಭಾವ ಆಗ್ತದೆ. ಸಮುದ್ರಗಳಲ್ಲಿ ಉತ್ಪತ್ತಿ ಉಗ್ತದೆ. ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ. ಅರಸನ ಆಲಯಕ್ಕೆ ಕಾರ್ಮೋಡ ಕವಿದೀತು. ಅರಸನ ಅರಮನೆಗೆ, ಆಲಯಕ್ಕೆ ಕಾರ್ಮೋಡ ಸವಿದೀತು. ಮತ್ತೊಮ್ಮೆ ಸಾಮೂಹಿಕ ಹತ್ಯಾಗ ಲಕ್ಷಣ ಇದೆ. ಜಗತ್ತಿನಾದ್ಯಂತ ಈ 4 ಸುನಾಮಿಗಳು ವಿಪರೀತವಾಗಿ ಎಲ್ಲವನ್ನೂ ಕಾಡ್ತದೆ. ನೀರು ಉಕ್ಕಿ ಬರ್ತದೆ, ಬಿಸಿಲು ಬರ್ತದೆ, ಗಾಳಿ ಉಕ್ಕಿ ಬರ್ತದೆ, ಬೆಂಕಿಯಿಂದ ಆಗ್ತದೆ, ಜನ ತತ್ತರಿಸಿ ಹೋಗ್ತಾರೆ. ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ, ಅದು 5 ವರ್ಷ ಇರುತ್ತೆ. ಅದರಿಂದ ಸಾವು ನೋವಿದೆ. ಒಳ್ಳೆಯ ಮಳೆ ಬೆಳೆ ಆಗುತ್ತೆ ಕರ್ನಾಟಕ ಸುತ್ತಮುತ್ತ. ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರ್ಬೋದು, ಬರದೇ ಇರ್ಬೋದು. ಅದು ಇದೆ. ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ, ಜಾತಿ ಹೆಚ್ಚಾಗ್ತದೆ, ಸಾವು ನೋವುಗಳಾಗ್ತದೆ, ಭೂಕಂಪಗಳು ಹೆಚ್ಚಾಗ್ತದೆ. ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ. ಹೌದು ಸ್ವಾಮೀಜಿ, ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆಗಳು, ನಾಡದರೆ ಬದಲಾಗುವಂಥ ಸಾಧ್ಯತೆಗಳು? ಸಂಕ್ರಾಂತಿವರೆಗೆ ಯಾವ ದೋಷ ಕಾಣ್ತಾ ಇಲ್ಲ, ಬದಲಾವಣೆ ದೋಷ ಕಾಣ್ತಿಲ್ಲ. ಭವಿಷ್ಯದಲ್ಲಿ 2, ಒಂದು ಯುಗಾದಿ ಭವಿಷ್ಯ, ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ. ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ, ಜನಜೀವನ, ಪ್ರಾಕೃತಿಕ ದೋಷಗಳು, ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು. ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ, ಅದು ಆ ಭವಿಷ್ಯ ಬರುತ್ತೆ. ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು. ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ. ಅದನ್ನು ನೋಡಿ ಹೇಳ್ಬೇಕು, ಅವತ್ತು ನೋಡ್ಬೇಕಲ್ಲ ಅದನ್ನು, ಅದು ನೋಡಿ ಹೇಳ್ಬೇಕು ತಾನೆ, ನಿಖರವಾಗಿ ಹೇಳ್ಬೇಕು. ನೀವು ಕೇಳ್ತೀರ ಅಂದಮೇಲೆ ನಿಖರದಿಂದ ಕೇಳೋದು ನೀವು.
ಅಲ್ಲಪ್ಪ, ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ. ಅದಕ್ಕೆ ಹೇಳ್ಬೇಕು. ಸಂಕ್ರಾಂತಿ ಮೇಲೆ ಹೇಳ್ತೀನಿ, ಮೊನ್ನೆ ಕೇಳಿರು, ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ವೇ. ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಬದಲಾವಣೆ ವಿಚಾರದಲ್ಲಿ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಒಳೆಯ ಈಜಿದ್ರೆ ಬದಲಾವಣೆ ಆಗ್ಬೋದು, ಈ ಶಕ್ತಿ ಇದ್ದರೆ. ಹಿಂದೆ ಹೇಳಿದ್ದೆ ನಾನು, ಹಾಲು ಮತದವ್ರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರಾಗೇ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು, ಒಬ್ಬಳೆಲ್ಲ ಎಲ್ಲ ಹೇಳಿದ್ದು ನಾನು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕರು ಕಟ್ಟಿದವರು. ಇವತ್ತು ಅದೇ ಚಿಹ್ನೆ ಇರೋದು. ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು. ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ. ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ, ಅವರಾಗೆ ಬಿಟ್ಟರೆ ನಿಮಗೆ ಸಿಗುತ್ತೆ. ಏನೇ ಪ್ರಯತ್ನ ಮಾಡಿದರೂ ಕಷ್ಟ ಅನಿಸ್ತದೆ. ಅದು ದೈವಿಚ್ಛೆ. ಅದು ಅಪಾಯ ಇದೆ, ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ. ಒಂದು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡಲ್ಲ, ನೀವು ಹಾಕ್ರಿ ಇದನ್ನು. ಮಗ ನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ಕಾಲ ಬಂದಾಗ ಉತ್ತರ ಹೇಳ್ತೀನಿ ನಾನು. ಇದನ್ನು ಅರ್ಥ ಆಮೇಲೆ ಹೇಳ್ತೀನಿ, ಅದಾಗುತ್ತೆ, ಹೇಳ್ತೀನಿ ಅವಾಗ. ಒಟ್ಟು ಈ 2025-26 ಸ್ವಲ್ಪ ಡೇಂಜರ್ ಐಟಮ್ ಎಲ್ಲ ಈ ಸಂವತ್ಸರ ಪ್ರಾಕೃತಿಕವಾಗಿ. ಆಮೇಲೆ ಯುದ್ಧ ಭೀತಿ, ಅಜ್ಞಾನದ ಪರಮಾಧಿ ರೇಖಾ, ಜ್ಞಾನದ್ದಲ್ಲ. ಅದು ಅವ್ರ ಕುಲವನ್ನು ಹೇಳ್ತದೆ, ಅವ್ರದ್ದು ಬುದ್ಧಿಯನ್ನು ಹೇಳ್ತದೆ, ಅವ್ರ ನಡೆಯನ್ನು ಹೇಳ್ತದೆ. ನಾನು ಹೇಳಿದ್ನಲ್ಲ, ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಸರ್ಕಾರ ಇದೆ, ಜನ ಓಟ್ ಕೊಟ್ಟಿದ್ದಾರೆ, ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓಟ್ ತಗೊಂಡಿದ್ದಾರೆ. ಅವರು ಆ ಚಿಂತನೆ ಮಾಡಬೇಕು. ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ. ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ, ನೆಲಕ್ಕೆ, ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು, ಭಗವಂತನ ಬೇಳ್ಕೊಳ್ಳೋರು ನಾವು. ನಮಗಿನ್ನೇನು ಶಕ್ತಿ ಇದೆ? ಭಗವಂತ ಕೇಳೋದೇ ಶಕ್ತಿ ನಮಗಿರೋದು. ಭಗವಂತನೇ ಹೇಳೋದು ನಾವು ಅಷ್ಟೇ, ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ. ಸ್ವಾಮೀಜಿ, ಇದು ಉಗ್ರನ ಒಂದು ಬಿಟ್ಟರು, ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಬಹಿರಂಗವಾಗಿ. ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ, ಎಲ್ಲ ಜನಾಂಗ ಇರುತ್ತೆ, ಎಲ್ಲ ಜಾತಿಗಳಿದ್ದಾವೆ. ಬಡವರು ಇರ್ತಾರೆ, ಬಲ್ಲಿದಿರ್ತಾರೆ, ನಿರ್ಗತಿಕರಿರ್ತಾರೆ. ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು. ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಅಲ್ಲ, ಇದು ಸರಿ ಅಂತೀರ? ಹೇಳಿದ್ನಲ್ಲ, ನೊಂದ